ಫ್ರೆಂಡ್ಸ್, ಬನ್ನಿ ಇವಾಗ ಸಂಕ್ರಾಂತಿ ಹಬ್ಬ ಬರ್ತಾಯಿದೆ. ಯಾವ ಥರ ರಂಗೋಲಿ ಹಾಕಬೇಕಂತ ಯೋಚನೆ ಮಾಡ್ತಾಯಿದ್ದೀರಾ? ಹಾಗಾದರೆ ನಿಮಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಖಂಡಿತ ಈ ವಿಡಿಯೋನ ಸೇವ್ ಮಾಡಿಕೊಂಡು ರೇಖಾ ಟ್ಯಾಲೆಂಟ್ನ ಫಾಲೋ ಮಾಡಿ. ಮೊದಲನೇದಾಗಿ 7ರಿಂದ 7 ಚುಕ್ಕಿ ಇಟ್ಟು ಈ ಥರ ಒಂದು 2 ರಂಗೋಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ಕಡೆ ಕಬ್ಬು ಮತ್ತು ಮಧ್ಯದಲ್ಲಿ ಮಡಿಕೆ ಇರೋ ಥರ ಒಂದು ಡಿಸೈನಲ್ಲಿ, ಯಾಕಂದರೆ ಸಂಕ್ರಾಂತಿ ಹಬ್ಬ ಸ್ಪೆಷಲ್ಲೇ ಅದೇ ಅಲ್ವಾ. ಸೊ ಈ ಥರ ಒಂದು ಸಿಂಪಲಾಗಿ ಹಾಕಿದ್ರೂ ಕಲರೆಲ್ಲ ಹಾಕಿದ ಮೇಲೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ 4 ಥರ ರಂಗೋಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಯಾವ ಥರ ರಂಗೋಲಿ ಬೇಕಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ DIY ಆಗಿರ್ಬೋದು, ಕ್ರಾಫ್ಟ್ ಆಗಿರ್ಬೋದು, ಟಿಪ್ಸ್ ವೀಡಿಯೋ ಆಗಿರ್ಬೋದು, ನಿಮಗೆ ಯಾವ ಥರದ್ದು ಬೇಕಂತಲೂ ಕಮೆಂಟಲ್ಲಿ ತಿಳಿಸಿ. ಈ ಥರ ಶಾರ್ಟ್ ವೀಡಿಯೋ ಬೇಕಾ ಅಥವಾ ಲಾಂಗ್ ವೀಡಿಯೋ ಬೇಕಂತಲೂ ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ತುಂಬ ಶಾರ್ಟ್ ವೀಡಿಯೋದಲ್ಲಂದರೆ ನಿಮಗೆ ಬೇಗನೆ ಆಗುತ್ತೆ, ಗೊತ್ತಾಗೋದಿಲ್ಲ. ಅಂದರೆ ಲಾಂಗ್ ವೀಡಿಯೋ ಹಾಕಿದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಹಾಗೆ ಇವತ್ತು ತೋರಿಸಿರೋಂಥ ಈ ರಂಗೋಲಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ನಿಮಗೆ ಯಾವ ಥರ ಬಂತು ಅನ್ನೋದನ್ನ ತಿಳಿಸಿ. ಹಾಗೆ ಈ ರಂಗೋಲಿ ಎಲ್ಲ ನಿಮಗೆ ಇಷ್ಟ ಆಯ್ತು ಅಂದರೆ ರೇಖಾ ಟ್ಯಾಲೆಂಟ್ನ ಫಾಲೋ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.